ಓಂ ಶಾಂತಿ. ಡೇಟ್ ಆಗಿದೆ 14/5/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಮರ್ಪಣ ಕಾ ಗುಹ್ಯ ಅರ್ಥ. ಬಾಬಾಗೆ ಸಮರ್ಪಣ ಆಗೋದರ ಒಂದು ರಹಸ್ಯ, ಯಥಾರ್ಥ ಅರ್ಥ ಏನು ಅಂತ ಬಾಬಾ ಇವತ್ತು ಹೇಳಕ್ಕೆ ಹೊಂಟಿದ್ದಾರೆ. ಆಜ್ ವತನ್ ಸೆ ಏಕ್ ಸೌಗಾತ್ ಲಾಯೆ ಹೇ. ಇಂದು ವತನದಿಂದ ಬಾಬಾ ನಮಗೆ ಗಿಫ್ಟ್ ತಗೊಂಡು ಬಂದಿದ್ದಾರೆ. ಏನು ಬತಾವು, ಕೌನ್ಸಿ ಸೌಗಾತ್ ಲಾಯೆ ಹೇ ಮಾಲೂಮ್ ಹೇ? ಹೇಳ್ರಿ ಬಾಬಾ ಯಾವ ಒಂದು ಗಿಫ್ಟನ್ನು ತಗೊಂಡು ಬಂದಿದ್ದಾರೆ, ಅದು ನಿಮಗೆ ಗೊತ್ತಾ? ಅವ್ಯಕ್ತ ರೂಪ ಮೇ ಸೌಗಾತ್ ಭೀ ಅವ್ಯಕ್ತ ಹೋಗಿನಾ. ಬಾಬಾ ಅವ್ಯಕ್ತ ರೂಪದಲ್ಲಿದ್ದಾರೆ ಅಂತಂದರೆ ನಮ್ಮ ಗಿಫ್ಟನ್ನು ಕೂಡ ಏನಾಗಿದೆ, ಅವ್ಯಕ್ತ ರೂಪದಲ್ಲಿದೆ. आज वतन से दर्पण ले आए हैं. दर्पण किस लिए लाया है? ಬಾಬಾ ಇವತ್ತು ವತನದಿಂದ ಸೌಗಾತಿ ಏನು ತಗೊಂಡು ಬಂದಿದ್ದಾರೆ? ಕನ್ನಡಿ ತಗೊಂಡ್ಬಂದಿದ್ದಾರೆ. ಆ ಕನ್ನಡಿ ಯಾತಕ್ಕಾಗಿ ತಗೊಂಡು ಬಂದಿದ್ದಾರೆ? आप सभी जिस विशेष प्रोग्राम के लिए आए हुए हो वह कौन सा है? ತಾವೆಲ್ಲ ಇವತ್ತು ವಿಶೇಷವಾದ ಒಂದು ಪ್ರೋಗ್ರಾಮಕ್ಕೆ ಬಂದಿದ್ದೀರಾ, ಅದು ಯಾವುದು? ಸಮರ್ಪಣ ಕರಾನೆ ಆಯೆ ಹೋ ವ ಸಂಪೂರ್ಣ ಹೋನೆ ಆಯೆ ಹೋ? ಬಾಬಾಗೆ ನೀವು ಸಮರ್ಪಣ ಆಗೋಕ್ಕೆ ಬಂದಿದ್ದೀರೋ ಅಥವಾ ಸಂಪೂರ್ಣ ಆಗೋಕ್ಕೆ ಬಂದಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ವತನ್ ಸೆ ದರ್ಪಣ ಲಾಯಾ ಹೇ ಸಭಿ ಕೋ ಅರ್ಪಣಮಯ ಕಾ ಮುಖಡಾ ದೇಖನೆ ಕೆ ಲಿಯೆ ಔರ್ ದಿಖಾನೆ ಕೆ ಲಿಯೆ. ಬಾಬಾ ಹೇಳ್ತಾರೆ, ವತನದಿಂದ ಕನ್ನಡಿಯನ್ನು ತಗೊಂಡು ಬಂದಿದ್ದಾರೆ ಬಾಬಾ. ಎಲ್ಲರೂ ಅರ್ಪಣಮಯ ಮುಖವನ್ನು ನೋಡೋಕ್ಕೆ ಬಾಬಾ ತಗೊಂಡು ಬಂದಿದ್ದಾರೆ, ತೋರ್ಸೋಕ್ಕೆ ತಗೊಂಡು ಬಂದಿದ್ದಾರೆ. ಸಮರ್ಪಣ ಹೋ ಚುಕೆ ಹೋ, ಸಮರ್ಪಣ ಆಗಿದ್ದೀರೇನೋ? ಸಭಿ ಹೋ ಚುಕೆ ಹೋ, ಎಲ್ಲರೂ ಸಮರ್ಪಣ ಆಗಿದ್ದೀರಾ? ಇಸ್ ಸಭಾ ಕೆ ಅಂದರ್ ಕೌನ್ ಸಮಜ್ತೆ ಹೇ ಕಿ ಹಮ್ ಸಮರ್ಪಣ ಹೋ ಚುಕೆ ಹೇ? ಈ ಸಭೆಯಲ್ಲಿ ಯಾರು ತಮ್ಮನ್ನು ತಾವು ಸಮರ್ಪಣ ಆಗಿದ್ದೀವಿ ಅಂತ ತಿಳ್ಕೊಂಡಿದ್ದೀರಾ? ಸಮರ್ಪಣ ಕಿಸ್ಕೋ ಕಹಾ ಜಾತಾ ಹೇ? ಸಮರ್ಪಣ ಅಂತ ಯಾರಿಗೆ ಹೇಳಲಾಗ್ತದೆ? ದೇಹ ಅಭಿಮಾನ ಮೇ ಸಮರ್ಪಣ ಹುಯೇ ಹೋ? ದೇಹ ಅಭಿಮಾನದಲ್ಲಿ ಸಮರ್ಪಣ ಆಗಿದ್ದೀರೇನೋ? ಸಮರ್ಪಣ ವ ಸಂಪೂರ್ಣ ಅರ್ಪಣ ಹುಯೇ? ಸಮರ್ಪಣ ಅಥವಾ ಸಂಪೂರ್ಣ ಅರ್ಪಣ ಆಗಿದ್ದೀರೇನೋ? ಹಾಂ ವಾ ನಾ ಬೋಲೋ. ಹಾಂ ಅಂತಾದರೂ ಹೇಳಿ, ಇಲ್ಲ ಅಂತಾದರೂ ಹೇಳಿ. ದೇಹ ಅಭಿಮಾನ ಸೆ ಸಂಪೂರ್ಣ ಅರ್ಪಣ ಹುಯೇ ಹೋ? ದೇಹ ಅಭಿಮಾನದಿಂದ ಸಂಪೂರ್ಣ ಅರ್ಪಣ ಆಗಿದ್ದೀರೇನು? ಇಸ್ಮೇ ಹಾಂ ಕ್ಯೂ ಕೇತೆ ಹೋ? ಇದರಲ್ಲಿ ಹಾಂ ಅಂತ ಯಾಕೆ ಹೇಳ್ತೀರಾ? ಸ್ವಭಾವ ಅರ್ಪಣ ಹುಯೇ ಹೇ? ಸಮರ್ಪಣ ಆಗುವುದರ ಒಂದು ಗುಹ್ಯ ರಹಸ್ಯವನ್ನು ಹೇಳ್ತಾ ಇರ್ತಾರೆ ಬಾಬಾ. ಸಮರ್ಪಣ ಅಂತಂದರೆ ಸ್ವಭಾವದಿಂದ ಸಮರ್ಪಣ ಆಗಿದ್ದೀರೇನು? ಇಸ್ಮೇ ಪುರುಷಾರ್ಥ ಹೇ. ಬಾಬಾ ಹೇಳ್ತಾರೆ, ಸ್ವಭಾವದಿಂದ ಸಮರ್ಪಣೆ ಆಗಬೇಕು ಅಂತಂದರೆ ಅಲ್ಲಿ ಬಹಳಷ್ಟು ಪುರುಷಾರ್ಥ ಬೇಕಾಗ್ತದೆ. ಸ್ವಭಾವ ಅರ್ಪಣ ಕಾ ಸಮಾರೋಹ ಕಬ್ ಕರೆಂಗೆ? ನಿಮ್ಮ ಸಂಪೂರ್ಣ ಸ್ವಭಾವವನ್ನು ಬಾಬಾಗೆ ಅರ್ಪಣೆ ಮಾಡ್ತಕ್ಕಂಥ ಸಮಾರೋಹ ಯಾವಾಗ ಮಾಡ್ತೀರಾ? आप लोग कन्या समर्पण समारोह मनाने आए हो, लेकिन बाप दादा वह समारोह मनाना चाहते हैं. ನೀವೆಲ್ಲ ಕನ್ಯೆಯರನ್ನು ಸಮರ್ಪಣೆ ಮಾಡೋಕ್ಕೆ ಬಂದಿದ್ದೀರಾ, ಆದರೆ ಬಾಪ್ ದಾದಾ ಏನು ಇಚ್ಛೆ ಪಡ್ತಾರೆ? ಸಮಾರೋಹ ಮನಾನಾ ಚಾಹತೆ ಹೇ. ವಹ ಕಬ್ ಮನಾಯೆಂಗೆ? ಅದನ್ನು ಯಾವಾಗ ಮಾಡ್ತೀರಾ? ಇಸ್ಕೆ ಲಿಯೆ ಕಹಾ ಕಿ ದರ್ಪಣ ಲೇ ಆಯೆ ಹೋ. ಅದಕ್ಕಾಗಿ ಬಾಬಾ ಹೇಳ್ತಾ ಇರ್ತಾರೆ ಏನಂತ, ಸಮಾರೋಹ ಮಾಡೋಕ್ಕಾಗಿ ಕನ್ನಡಿಯನ್ನು ತಗೊಂಡು ಬಂದಿದ್ದೀನಿ. ಉಸ್ಮೇ 3 ಬಾತೆ ದೇಖ್ ರಹೆ ಹೇ. ಬಾಬಾ ಹೇಳ್ತಾರೆ, ಸಮರ್ಪಣ ಮಾಡೋದರಲ್ಲಿ ಬಾಬಾ 3 ಮಾತುಗಳನ್ನು ನೋಡ್ತಿದ್ದಾರೆ. ಏನು? ಸಮರ್ಪಣ ಏಕ್ ಸ್ವಭಾವ ಹೇ ಸಮರ್ಪಣ, दूसरा देह अभिमान का समर्पण और तीसरा संबंधों का समर्पण. ಬಾಬಾ ಹೇಳ್ತಾರೆ, ಸ್ವಭಾವ ಸಮರ್ಪಣ ಅಂದರೆ ಏನು? ನನ್ನ ಮನಸ್ಸು ಯಾವಾಗಲೂ ಪರಮಾತ್ಮನ ಪ್ರತಿನೇ ನೆನಪಾಗಬೇಕು, ಪರಮಾತ್ಮನೇ ನೆನಪಾಗಬೇಕು, ಪರಮಾತ್ಮನ ಗುಣಗಳೇ ನೆನಪಾಗಬೇಕು. ಅದಕ್ಕೇನಂತಾರೆ? ಸ್ವಭಾವ ಸಮರ್ಪಣ. ದೂಸರಾ ದೇಹ ಅಭಿಮಾನ ಕಾ ಸಮರ್ಪಣ. ಈ ದೇಹ ಇರೋದು ಎದಕ್ಕಂತ ಹೇಳಿದ್ದಾರೆ ಬಾಬಾ?
ನಾವಿಲ್ಲಿರೋದೇ ಪರಮಾತ್ಮನಿಗೆ ಸಹಯೋಗ ಕೊಡೋಕ್ಕೆ. ಪರಮಾತ್ಮನ ಕರ್ತವ್ಯದಲ್ಲಿ ನಾನು ನಿಮಿತ್ತ ಆಗಬೇಕು, ಅದೇ ನನ್ನ ಡ್ಯೂಟಿ ಸದ್ಯಕ್ಕೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ದೇಹ ಅಭಿಮಾನನ ಕೂಡ ಸಮರ್ಪಣೆ ಮಾಡಬೇಕು. ನಾನು, ನಂದು, ಅಹಂಕಾರ, ನಾನೇ ಮಾಡಿದೆ, ಇದೆಲ್ಲ ಏನು ಮಾಡಬೇಕು? ಸಮರ್ಪಣೆ. ಬಾಬಾ ಹೇಳ್ತಾರೆ ತೀಸರಾ ಸಂಬಂಧೋಂಕ ಸಮರ್ಪಣೆ. ಮೂರನೇದಾಗಿದೆ ಸಂಬಂಧ ಸಮರ್ಪಣೆ ಅಂತಂದರೆ ಏನು? ಈಗೆಲ್ಲ ಲೌಕಿಕದಲ್ಲಿ ತಂದೆ, ತಾಯಿ, ಮಗ ಇದೆಲ್ಲ ಇದೆಯಲ್ಲ, ಆ ಎಲ್ಲ ಸಂಬಂಧಗಳನ್ನು ಯಾರ ಜೊತೆ ತಗೋಬೇಕು? ಬಾಬನ ಜೊತೆನೇ ಸಂಬಂಧ ತಗೋಬೇಕು. ಪತಿನೂ ಬಾಬಾನೇ, ಮಗನೂ ಬಾಬಾನೇ, ಎಲ್ಲನೂ ಕೂಡ ಬಾಬಾನೇ. ಅದಕ್ಕೆ ಹೇಳ್ತಾರೆ ಸಂಬಂಧೋं का समर्पण. ದೇಹ ಅರ್ಥಾತ್ ಕರ್ಮೇಂದ್ರಿಯೋं के लगाव का समर्पण. ದೇಹ ಅಭಿಮಾನ ಅಂತಂದ್ರೆ ಅದರ ಅರ್ಥ ಏನು? ಕರ್ಮೇಂದ್ರಿಯಗಳ ಮೇಲೆ ನಮಗೆ ಲಗಾವ್ ಇರಬಾರ್ದು, ಅಂದರೆ ಅದ್ರ ಕಡೆ ಲಕ್ಷ್ಯ ಇರಬಾರ್ದು. ಅದನ್ನು ಕೂಡ ಯಾರಿಗೆ ಸಮರ್ಪಣೆ ಮಾಡಬೇಕು? ಬಾಬಾಗೆ ಸಮರ್ಪಣೆ. ಬಾಬಾಗೆ ಸಮರ್ಪಣೆ ಅಂತಂದ್ರೇನು? ಕಣ್ಣು ಯಾರನ್ನು ನೋಡಬೇಕು? ಬಾಬನ ನೋಡಬೇಕು. ಕಿವಿ ಏನು ಕೇಳ್ತಿರ್ಬೇಕು? ಬಾಬನ ನುಡಿಗಳನ್ನೇ ಕೇಳಬೇಕು. ಕೈಗಳು ಏನು ಕರ್ಮ ಮಾಡ್ತಿರ್ಬೇಕು? ಬಾಬನ ಸೇವೆನೇ ಮಾಡಬೇಕು. ಇದಕ್ಕೆ ಹೇಳ್ತಾರೆ ದೇಹದ ಸಂಬಂಧದ ಸಮರ್ಪಣೆ. ತೀನ್ ಚೀಸೆ ದರ್ಪಣ್ ಮೇ ದೇಖ್ ರಹೆ ಹೇ. ಈ ಮೂರು ವಸ್ತುಗಳನ್ನು ಬಾಬಾ ಕನ್ನಡಿನಲ್ಲಿ ನೋಡ್ತಾ ಇದ್ರು. ಜಬ್ ಸ್ವಭಾವ ಸಮರ್ಪಣ್ ಸಮಾರೋಹ ಹೋಗಾ ತಬ್ ಸಂಪೂರ್ಣ ಮೂರ್ತ ಕಾ ಸಾಕ್ಷಾತ್ಕಾರ ಹೋಗಾ. ಬಾಬಾ ಹೇಳ್ತಾರೆ ಯಾವಾಗ ಸ್ವಭಾವ ಸಮರ್ಪಣ್ ಸಮಾರೋಹ ಆಗ್ತದೋ ಆವಾಗ ಸಂಪೂರ್ಣ ಮೂರ್ತ ಆಗ್ತೀರಿ. ಆವಾಗ ನಿಮ್ದೇನಾಗ್ತದೆ? ದೇವಿ ದೇವತೆಗಳ ಸಾಕ್ಷಾತ್ಕಾರ ಆಗ್ತದೆ. ಅವ್ರ ದಹೇಜ್ ಕ್ಯಾ ಮಿಲೇಗಾ? ದಹೇಜ್ ಅಂದ್ರೇನು? ವರದಕ್ಷಿಣೆ ಸಿಗ್ತದೆ. ಜಬ್ ಯಹ ಸಂಪೂರ್ಣ ಸುಹಾಗ್ ಪ್ರಾಪ್ತ ಹೋಗಾ तो ಶ್ರೇಷ್ಠ ಭಾಗ್ಯ ಕಾ ದಹೇಜ್ ಸ್ವತಃ ಹಿ ಮಿಲೇಗಾ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಯಾವಾಗ ಸಂಪೂರ್ಣ ಸಮರ್ಪಣೆ ಆಗ್ತೀವಿ, ಇದಕ್ಕೆ ಏನು ಹೇಳ್ತಾರೆ? ಸುಹಾಗ್ ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠ ಭಾಗ್ಯ ವರದಕ್ಷಿಣೆಯಲ್ಲಿ ಸ್ವತಃ ಸಿಗ್ತದೆ. अपने सुहाग सदा भाग्य. जो जितना सुहागिन रहते हैं उतना ही श्रेष्ठ भाग्यवान बनते हैं. सुहाग की निशानी होती है बिंदी. ಬಾಬಾ ಹೇಳ್ತಾರೆ, ಹೊರಗಡೆ ಹೇಳ್ತಾರಲ್ಲ ಸುಹಾಗ್ ಅಂದ್ರೆ ಏನು? ಸೌಭಾಗ್ಯಶಾಲಿ, ಒತ್ತೈದೆ ಅಂತೇನು ಹೇಳ್ತಾರಲ್ಲ, ನಿಜವಾಗ್ಲೂ ಸುಹಾಗಿನಿ ಯಾರಾಗಿದ್ದೀವಿ? ನಾವಾಗಿದ್ದೀವಿ. ಸುಹಾಗದ ಸಂಕೇತ ಏನಾಗಿದೆ? ಬಿಂದಿ. ಹೊರಗಡೆ ಕುಂಕುಮ ಹಚ್ಕೋತಾರಲ್ಲ, ಇಲ್ಲಿ ನಾನಾತ್ಮ ಏನಾಗಿದ್ದೀನಿ? ನಾನಾತ್ಮ ಬಿಂದಿ ಅಂತ ಅಂದುಕೊಳ್ಳೋದೇ ಒಂದು ಸುಹಾಗಿನ್ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಚಿಂದಿ और बिंदी दोनों ही होते हैं. तो जो सदा सुहागिन है उनकी बिंदी रूप की स्मृति सदा कायम रहती है. ಯಾರು ಸುಹಾಗಿನಾಗಿರ್ತಾರೋ ಅವ್ರ ಬಿಂದಿ ಕಾಯಮಾಗಿ ಹಣೆ ಮೇಲೆ ಇರ್ತದೆ. ಬಾಬಾ ಹೇಳ್ತಾರೆ ಸದಾ ಸಾಥ್ ಹೇ ತೋ ವಹಿ ಸದಾ ಸುಹಾಗಿನ್ ಹೇ. ಬಾಬಾ ಯಾವಾಗಲೂ ನನ್ನ ಜೊತೆಗೆ ಇದ್ದಾರೆ ಅಂತ ತಿಳ್ಕೊಳ್ಳೋದೇ ಒಂದು ಸುಹಾಗಿನ್ ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ತೋ ಅಪನೇ ಸುಹಾಗ್ ಸೇ ಭಾಗ್ಯಕ್ಕೋ ದೇಖೋ. ನೀವು ಈಗೇನು ಸುಹಾಗದ ಒಂದು ಭಾಗ್ಯವನ್ನು ಕನ್ನಡಿನಲ್ಲಿ ನೋಡ್ಕೊಳ್ಳಿ. ಯಾವ ಕನ್ನಡಿನಲ್ಲಿ ನೋಡಬೇಕು? ಅಲೌಕಿಕ ಕನ್ನಡಿನಲ್ಲಿ ನೋಡಬೇಕು. ಜಿತನಾ ಸುಹಾಗ್ ಉತನಾ ಭಾಗ್ಯ. ಎಷ್ಟು ಸುಹಾಗಿದೆಯೋ ಅಷ್ಟು ಭಾಗ್ಯ. ಸುಹಾಗ್ ಅಂದ್ರೇನು? ಬಾಬನ ಜೊತೆ. ಎಷ್ಟು ನೀವು ಬಾಬನ ಜೊತೆ ತಗೊಳ್ತೀರೋ ಅಷ್ಟು ನಿಮ್ಮದು ಭಾಗ್ಯ ಶ್ರೇಷ್ಠ ಆಗ್ತದೆ. ಅವಿನಾಶಿ ಸುಹಾಗ್ತು ಅವಿನಾಶಿ ಭಾಗ್ಯ ಹೇ. ಇದು ಸುಹಾಗ್ ಎಂಥದ್ದು? ಎಂದೂ ಅಳುಕ್ಲಾರ್ದಂಥ ಸುಹಾಗ್. ಹೊರಗಡೆ ಕುಂಕುಮ ಏನು ಮಾಡ್ತಾರೆ? ದಿನಾಲು ಹಚ್ಕೋಬೇಕಾಗ್ತದೆ. ಇದು ನಮ್ದು ಹಂಗಿಲ್ಲ, ಯಾವಾಗಲೂ ಸುಹಾಗಿನಿರ್ತೀವಿ. ಅದರ ಭಾಗ್ಯನೂ ಕೂಡ ಏನಾಗಿರ್ತದೆ? ಅವಿನಾಶಿ ಆಗಿರ್ತದೆ. ಸದಾ ಅಪನೇ ಸುಹಾಗ್ ಕೋ ಕಾಯಂ ರಖನೆ ಕೆ ಲಿಯೆ ಚಾರ್ ಬಾತೆ ಯಾದ್ ರಖನಿ ಹೇ. ಯಾವಾಗಲೂ ನಾನು ಸುಹಾಗಿನಿದ್ದೀನಿ, ನನ್ನ ಸುಹಾಗ್ ಕಾಯಂ ಇರಬೇಕು ಅಂತಂದರೆ ಅದಕ್ಕಾಗಿ 4 ಮಾತುಗಳನ್ನು ನೆನಪಿಟ್ಕೋಬೇಕು. ಏನು? ಕೌನ್ಸಿ ಚಾರ್ ಬಾತೆ? 4 ಬಾತೋं में से कोई एक बात भी बताओ. ಆ 4 ಮಾತುಗಳಲ್ಲಿ ಒಂದು ಯಾವುದಾದ್ರೂ ಹೇಳಿ ನೀವೇ ಅಂತ ಹೇಳ್ತಾರೆ ಬಾಬಾ. ಜೈಸೆ ಸ್ಥೂಲ್ ದಹೇಜ್ ತಯಾರು ಕರ್ಕೆ ಆಯೆ ಹೋನಾ. ಹೇಗೆ ಸ್ಥೂಲದ ದಹೇಜನ್ನು ನೀವು ತಯಾರು ಮಾಡ್ಕೊಂಡು ಬಂದಿದ್ದೀರಲ್ಲ, ವೈಸೆ ಇಸ್ಕಾ ಕೌನ್ಸೆ ಪುರುಷಾರ್ಥ ಕಾ ದಹೇಜ್ ಚಾಹಿಯೆ. ಹಾಗೆಯೇ ಇಲ್ಲಿ ಯಾವ ಪುರುಷಾರ್ಥದ ಒಂದು ದಹೇಜ್ ಬೇಕಾಗ್ತದೆ? ಕೌನ್ಸಿ 4 ಬಾತೆ ಹೇ? 4 ಮಾತುಗಳು ಯಾವುವು? ಏಕ್ ತೋ ಸದೈವ ಜೀವನ್ ಕಾ ಉದ್ದೇಶ ಸಾಮ್ನೆ ಹೋ. ಒಂದಾಗಿದೆ ಯಾವಾಗಲೂ ನಮ್ಮ ಜೀವನದಲ್ಲಿ ಉದ್ದೇಶ ಎದುರುಗಡೆ ಇರಬೇಕು. ನಮ್ಮ ಉದ್ದೇಶ ಏನಾಗಿದೆ? ದೇವಿ ದೇವತೆಗಳಾಗತಕ್ಕಂಥ ಒಂದು ಉದ್ದೇಶ. ದೂಸರಾ ಬಾಪ್ ದಾದಾ ಕಾ ಆದೇಶ್.
ಎರಡನೇದ್ದೇನು, ಬಾಬಾ ಏನೇನು ನಮ್ಗೆ ಆರ್ಡ್ರ್ ಮಾಡ್ತಾರೋ, ಏನೇನು ಆಜ್ಞೆ ಮಾಡ್ತಾರೋ ಅದ್ರ ಕಡೆ ಗಮನ ಇರಬೇಕು. ತೀಸರ ಸಂದೇಶ, ಬಾಬಾ ಏನು ಸಂದೇಶ ಕೊಟ್ಟಿದ್ದಾರೋ ಆ ಸಂದೇಶವನ್ನು ಏನು ಮಾಡಬೇಕು, ಎಲ್ಲರಿಗೂ ಕೊಡ್ತಾ ಹೋಗಬೇಕು. ಅವ್ರ ಚೌಥಾ ಹೇ ಸ್ವದೇಶ್, ನಾಲ್ಕನೇದು ಸ್ವದೇಶ್. ನಮ್ಮ ಸ್ವದೇಶ ಯಾವುದು? ಪರಂಧಾಮ. ನಾವಿಲ್ಲಿರೋದು ಎಲ್ಲಿದ್ದೀವಿ ಈಗ? ಪರದೇಶದಲ್ಲಿದ್ದೀವಿ. ಇದು ನಮ್ಮ ದೇಶ ಅಲ್ಲ. ನಮ್ಮ ದೇಶ ಯಾವುದು? परमधाम। जीवन का उद्देश्य सामने होने से पुरुषार्थ तीव्र चलेगा। ನಮ್ಮ ಜೀವನದ ಉದ್ದೇಶ ಇರಬೇಕು. ಯಾವಾಗಲೂ ಜೀವನಕ್ಕೆ ಏನಿರಬೇಕು? ಗುರಿ ಇರಬೇಕು. ಗುರಿ ಇದ್ರಷ್ಟೇ ನಾವೇನು ಮಾಡ್ತೀವಿ? ಪುರುಷಾರ್ಥ ತೀವ್ರ ಮಾಡ್ತೀವಿ. ಇಲ್ಲ ಅಂತಂದ್ರೆ ಸುಮ್ಮನೆ ಹಂಗೆ ಹಿಂಗೆ ಬರೋದು ಹೋಗೋದು ಕೂಡೋದು ಇಷ್ಟೇ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಉದ್ದೇಶವನ್ನು ಎದುರುಗಡೆ ಇಟ್ಕೊಡ್ರಿ. ನಮ್ಮ ಉದ್ದೇಶ ಏನು? ದೇವಿ ದೇವತೆಗಳು. ದೇವಿ ದೇವತೆಗಳು ಅಂತಂದ್ರೆ ಏನು? ಅವರ ಚಲನ ಅವೆಲ್ಲ ನಮ್ಮಲ್ಲಿ ಬರಬೇಕಲ್ಲ. ಅಂಥ ಒಂದು ಪುರುಷಾರ್ಥವನ್ನು ನಾವು ತೀವ್ರವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಉದ್ದೇಶವನ್ನು ಯಾವಾಗಲೂ ಎದುರುಗಡೆ ಇಟ್ಕೊಳ್ಳಿ ಅಂತಾರೆ ಬಾಬಾ. और बाप दादा के आदेश की स्मृति रख करके पुरुषार्थ करने से पुरुषार्थ में सफलता मिलती है। ಈ ಉದ್ದೇಶವನ್ನು ಈಡೇರಿಸೋಕ್ಕೆ ಬಾಬಾ ನಮಗೆ ಕೆಲವೊಂದಿಷ್ಟು ಆದೇಶಗಳನ್ನು ಕೊಟ್ಟಿದ್ದಾರೆ. ಆ ಆದೇಶಗಳನ್ನು ಯಾವಾಗಲೂ ಸ್ಮೃತಿನಲ್ಲಿ ಇಟ್ಕೊಂಡು ಪುರುಷಾರ್ಥ ಮಾಡ್ತಾ ಹೋದರೆ ಪುರುಷಾರ್ಥದಲ್ಲಿ ನಮಗೇನು ಸಿಗ್ತದೆ? ಸಫಲತೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಭಿಕೋ ಸಂದೇಶ ದೇನಾ ಹೇ. ಥರ್ಡ್ ಒನ್ ಏನಾಗಿದೆ? ಎಲ್ಲರಿಗೂ ಬಾಬಾ ಏನೇನು ಹೇಳಿದ್ದಾರೆ ನಮಗೆ ಅದನ್ನೆಲ್ಲ ಎಲ್ಲರಿಗೂ ಸಂದೇಶ ಕೊಡಬೇಕು. ಬಾಬಾ ಹೇಳ್ತಾರೆ, ನಾವು ಎಲ್ಲರಿಗೂ ಏನು ಕೊಡಬೇಕು? ಸಂದೇಶ ಕೊಡಬೇಕು. ಏನು ಸಂದೇಶ? ನಾನು ಯಾರು? ನನ್ನ ಆತ್ಮ, ನನ್ನ ತಂದೆ ಯಾರು? ಪರಮಾತ್ಮ. ನನ್ನ ಸತ್ಯ ಸಂಬಂಧಿ ಯಾರು? ನಿಜವಾದ ಸಂಬಂಧಿ ಒಬ್ಬ ತಂದೆ ಶಿವ ಪರಮಾತ್ಮ. ಯಾವಾಗ ಬಂದರು, ಏನು ಮಾಡಿದರು, ಏನು ಹೇಳಿದರು, ಅದೆಲ್ಲ ಸಂದೇಶವನ್ನು ನಾವು ಎಲ್ಲ ಆತ್ಮಗಳಿಗೂ ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಂದೇಶ ದೇನಾ ಹೇ ಜಿಸ್ಕೋ ಸರ್ವಿಸ್ ಕಹಾ ಜಾತಾ ಹೇ. ಸಂದೇಶ ಕೊಡೋದಕ್ಕೆ ಏನು ಹೇಳ್ತಾರೆ? ಸೇವೆ ಅಂತ ಹೇಳ್ತಾರೆ. ಅವ್ರ ಅಬ್ ಕ್ಯಾ ಯಾದ್ ರಖನಾ ಹೇ. ಮತ್ತೀಗೆ ನೆನಪಿಟ್ಕೊಳ್ಬೇಕು. ಸ್ವದೇಶ್ ಕಿ, ಹೀಗೆ ನೆನಪಿಟ್ಕೊಳ್ಬೇಕು. ಸ್ವದೇಶ್, ನಮ್ಮ ಸ್ವದೇಶ ಯಾವುದು? ಪರಮಧಾಮ. ಆ ಪರಮಧಾಮವನ್ನು ಏನು ಮಾಡಬೇಕಾಗ್ತದೆ? ನಾವು ಯಾವಾಗಲೂ ನೆನಪಿಟ್ಕೋಬೇಕಾಗ್ತದೆ. ಅಬ್ ಘರ್ ಜಾನಾ ಹೇ. ಈಗ ನಾಟಕ ಏನಾಗ್ತದೆ? ಸಂಪೂರ್ಣ ಆಗೋಕ್ಕೆ ಬಂದಿದೆ. ವಾಪಸ್ ನಾವೆಲ್ಲರೂ ಎಲ್ಲಿ ಹೋಗಬೇಕು? ನಾವೆಲ್ಲ ಆತ್ಮಗಳು ಪರಮಧಾಮಕ್ಕೆ ಹೋಗಬೇಕು. ಅಬ್ ವಾಪಸ್ ಜಾನೆ ಕಾ ಸಮಯ ಹೇ. ಈಗೆಂಥ ಸಮಯ? ವಾಪಸ್ ಹೋಗ್ತಕ್ಕಂಥ ಸಮಯ. ಇಲ್ಲಿವರೆಗೂ ಆಟ ಆಡಿದ್ವಿ, ಕತ್ಲಾಯಿತು. ಕತ್ಲಾದ ಕೂಡಲೇ ಎಲ್ಲಿ ಹೋಗಬೇಕು? ವಾಪಸ್ ಮನೆಗೆ ಹೋಗಬೇಕು. ವಾಪಸ್ ಹೋಗ್ತಕ್ಕಂಥ ಸಮಯ ಈಗ ಬಂದಿದೆ. ನೀವಾಗೆ ಬಂದರೆ ಸರಿ, ಬರಲಿಲ್ಲ ಅಂದರೆ ಏನು ಮಾಡ್ತಾರೆ ಬಾಬಾ? ಒಂದು 4 ಗಜ್ಜೆ ಹಾಕಿ ಕರ್ಕೊಂಡು ಹೋಗ್ತಾರೆ. ಸಮಯ ಸಮೀಪ ಪಹುಂಚಾ ಹೇ. ಸಮಯ ಬಹಳಷ್ಟು ಸಮೀಪ ಬಂದುಬಿಟ್ಟಿದೆ. ಇನ್ 4 बातों में कोई भी बात की कमी है तो उस कमी का नाम ही कमजोर पुरुषार्थ है. ಈಗ ಮೇಲೆ 4 ಮಾತುಗಳನ್ನು ಹೇಳಿದ್ರಲ್ಲ, ಆ 4 ಮಾತುಗಳ ಪುರುಷಾರ್ಥ ಮಾಡಲೇಬೇಕು. ಅದರಲ್ಲಿ ಒಂದು ಕಮ್ಮಿ ಆದರೂ ಕೂಡ ಏನಾಗ್ತದೆ? ಪುರುಷಾರ್ಥ ಏನಾಗಿದೆ? ಬಹಳಷ್ಟು ಕಮ್ಜೋರ್ ಇದೆ. ಏನೇನು ಹೇಳಿದ್ರು ಬಾಬಾ? 4 ಉದ್ದೇಶ ಮೊದಲಿದ್ದು, ಆದೇಶ, ಸಂದೇಶ, ಸ್ವದೇಶ. 4 ಮಾತುಗಳನ್ನು ಯಾವಾಗಲೂ ಏನು ಮಾಡಬೇಕಂತಾರೆ ಬಾಬಾ? ನೆನಪಿಟ್ಕೋಬೇಕು. ಕಮಿ ಕೋ ಭರ್ನೆ ಕೆ ಲಿಯೆ ಯಹ 4 ಶಬ್ದ ಸಾಮನೆ ರಖೋ. ಪುರುಷಾರ್ಥದಲ್ಲಿ ಏನಾದರೂ ಕಮ್ಮಿ ಆಗ್ತಿತ್ತು ಅಂತಂದರೆ ಈ 4 ಮಾತುಗಳನ್ನು ಏನು ಮಾಡಿ? ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಬಚ್ಚೋಂ ಕೋ ಆಜ್ ಏಕ್ ನಯಾ ಟೈಟಲ್ ದೇ ರಹೇ ಹೇ. ಬಾಬಾ ಇವತ್ತು ನಮಗೆಲ್ಲ ಒಂದು ಹೊಸ ತಲೆಬರಹವನ್ನು ಕೊಡ್ತಾ ಇದ್ರ. ಏನು? ಲಾ ಮೇಕರ್ಸ್. ನಾವೆಲ್ಲ ಏನಾಗಿದ್ದೀವಿ? ಲಾ ಮೇಕರ್ಸ್. ಸತ್ಯುಗದಲ್ಲಿ ಏನೇನು ನಿಯಮಗಳು ಬೇಕು ಅನ್ನೋದನ್ನು ಇದೇ ಸಂಗಮ ಯುಗದಲ್ಲಿ ನಾವೆಲ್ಲ ಏನು ಮಾಡಬೇಕು? ನಿಯಮಗಳನ್ನು ತಯಾರು ಮಾಡಬೇಕು. ಯಾವಾಗ ಹೇಳಬೇಕು, ಯಾವಾಗ ಮಲ್ಕೋಬೇಕು, ಹೇಗೆ ಊಟ ಮಾಡಬೇಕು, ಏನು ತಿನ್ನಬೇಕು, ಹೆಂಗೆ ಮಾತಾಡಬೇಕು, ಎಲ್ಲರ ಜೊತೆ ವ್ಯವಹಾರ ಹೆಂಗೆ ಮಾಡಬೇಕು, ಎಲ್ಲ ನಿಯಮಗಳನ್ನು ಇಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ನಮಗೇನು ಟೈಟಲ್ ಕೊಡ್ತಿದ್ದಾರೆ ಇವತ್ತು? ಲಾ ಮೇಕರ್ಸ್. ವಹ ಲೋಗ್ ಪೀಸ್ ಮೇಕರ್ಸ್ ಟೈಟಲ್ ದೇತೆ ಹೇ. ಹೊರಗಡೆ ಏನು ಮಾಡ್ತಾರೆ? ಪೀಸ್ ಮೇಕರ್ಸ್ ಅಂತ ಟೈಟಲ್ ಕೊಡ್ತಾರೆ. ಲೇಕಿನ್ ಆಜ್ ಬಾಪ್ ದಾದಾ
सभी बच्चों को टाइटल देते हैं कि आप सभी लॉ ಮೇಕರ್ಸ್ हो. ಅದಕ್ಕೆ ಬಾಪ್ ದಾದಾ ಇವತ್ತೆಲ್ಲ ಮಕ್ಕಳಿಗೆ ಟೈಟಲ್ ಕೊಡ್ತಿದ್ದಾರೆ, ತಾವೆಲ್ಲ ಏನಾಗಿದ್ದೀರಾ? ಲಾ ಮೇಕರ್ಸ್ ಆಗಿದ್ದೀರಾ. सतयुगी जो भी लॉ चलने वाले हैं उसे बनाने वाले आप हो. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಏನೇನೇ ನಿಯಮಗಳನ್ನು ಮಾಡಬೇಕಾಗಿದೆಯೋ ಅದೆಲ್ಲ ಇಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. सतयुगी जो भी लॉ चलने वाले हैं उसे बनाने वाले आप हो. हम लॉ मेकर्स हैं, यह स्मृति में रखेंगे तो कोई भी कदम सोच समझ कर उठाएंगे. ಬಾಬಾ ಹೇಳ್ತಾರೆ, ಇದು ನಿಮಗೆ ಸ್ಮೃತಿ ಇದ್ದರೆ, ಏನು ಸ್ಮೃತಿ ಇರಬೇಕು? ನಾವೇ ಲಾ ಮೇಕರ್ಸ್ ಆಗಿದ್ದೀವಿ ಅನ್ನೋದು ನೆನಪಿದ್ರೆ ನೀವೇನು ಮಾಡ್ತೀರಾ? ಏನಾದರೂ ಮಾಡಬೇಕಾದ್ರೆ ಆವಾಗ ನೀವು ವಿಚಾರ ಮಾಡಿ ಹೆಜ್ಜೆ ಇಡ್ತೀರಾ ಅಂತಾರೆ ಬಾಬಾ. आप जो कदम उठाते हो वह माने ಲಾ ಬನ್ ರಹೆ ಹೇ. ನೀವು ಯಾವ ಹೆಜ್ಜೆಯನ್ನು ಇಡ್ತಾ ಹೋಗ್ತೀರೋ ತಿಳ್ಕೊಳ್ರಿ, ಅದು ನಿಯಮ ಆಗ್ತದೆ. जैसे जस्टिस व चीफ जस्टिस होते हैं, वह जो भी बात फाइनल करते हैं तो वह ಲಾ बन जाता है. ಹೇಗೆ ಹೊರಗಡೆ ನ್ಯಾಯಾಧೀಶ, ಮುಖ್ಯ ನ್ಯಾಯಾಧೀಶ ಅಂತೇನು ಹೇಳ್ತೀವಲ್ಲ, ಅವ್ರಿಗೇನು ಫೈನಲ್ ಮಾತಾಡ್ತಾರೋ ಅದೇ ನಿಯಮ ಆಗಿಬಿಡ್ತದೆ. तो यहाँ भी सभी ಜಸ್ಟಿಸ್ बैठे हो. ಇಲ್ಲಿ ನೀವೆಲ್ಲರೂ ಏನಾಗಿದ್ದೀರಿ? ನೀವೇ ಜಸ್ಟಿಸ್ ಅಂತ ಹೇಳ್ತಾರೆ ಬಾಬಾ. ಲಾ ಮೇಕರ್ಸು, ನೀವೇ ನಿಯಮಗಳನ್ನು ತಯಾರಿ ಮಾಡುವಂಥವ್ರು. इसलिए ऐसा कोई भी कार्य नहीं करना है जब है ही लॉ मेकर. तो जो संकल्प आप करेंगे, जो कदम आप उठाएंगे, आपको देख विश्व फॉलो करेगा. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಲಾ ಮೇಕರ್ಸ್ ಅಂತ ಆಗಿದ್ದೀರೋ, ಈಗ ನೀವೇನು ಸಂಕಲ್ಪ ಮಾಡ್ತೀರೋ, ಯಾವ ಹೆಜ್ಜೆಯನ್ನು ಇಡ್ತೀರೋ ಅದನ್ನೇ ಇಡೀ ವಿಶ್ವದ ಆತ್ಮಗಳು ಕೂಡ ನಿಮ್ಮನ್ನು ನೋಡಿ ಏನು ಮಾಡ್ತಾರೆ? ಫಾಲೋ ಮಾಡ್ತಾರೆ. ಆಪ್ ಲೋಗೋಂ ಕಿ ಪ್ರಜಾ ಆಪ್ ಸಭಿ ಕೋ ಫಾಲೋ ಕರೇಗಿ. ನೀವು ತಯಾರು ಮಾಡಿದಂಥ ಪ್ರಜೆಗಳು ನೀವೇನು ಮಾಡ್ತೀರೋ ಅದನ್ನೇ ಮಾಡ್ತಾರೆ. ತೋ ಐಸೆ ಅಪನೆ ಕೋ ಸಮಜ್ ಫಿರ್ ಹರ್ ಕರ್ಮ ಕರೋ. ಅದಕ್ಕಾಗಿ ತಮ್ಮನ್ನು ನಾವು ತಿಳ್ಕೊಂಡು ಏನು ಮಾಡಿ ಕರ್ಮಗಳನ್ನು ಮಾಡ್ತಾ ಹೋಗಿ. ಇಸ್ಮೇ ಭೀ ನಂಬರ್ ಹೋತೆ ಹೇ ಲೇಕಿನ್ ಹೇ ತೋ ಸಭಿ ಲಾ ಮೇಕರ್ಸ್. ಇದರಲ್ಲಿನೂ ನಂಬರ್ ವಾರ್ ಇದ್ದೀರಾ, ಆದರೂ ಕೂಡ ನೀವೆಲ್ಲರೂ ಏನಾಗಿದ್ದೀರಾ? ಲಾ ಮೇಕರ್ಸೇ ಆಗಿದ್ದೀರಾ. ಆಜ್ ಬಾಪ್ ದಾದಾ ಇಸ್ ಸಭಾ ಕೋ ದೇಖ್ ಹರ್ಷಿತ್ ಹೋ ರೇ ಥೇ. ಇವತ್ತು ಬಾಬಾ ಸಭೆಯನ್ನು ನೋಡಿ ಬಹಳಷ್ಟು ಖುಷಿ ಆಗ್ತಿತ್ತು ಅವ್ರಿಗೆ. ಕಿತನೆ ಲಾ ಮೇಕರ್ಸ್ ಇಕ್ಕಚ್ಚೆ ಹುಯೇ ಹೇ. ಇದಕ್ಕೆ ಖುಷಿ ಆಗ್ತಿತ್ತು, ಎಷ್ಟು ನ್ಯಾಯಾಧೀಶರು ಇಲ್ಲಿ ಕೂತಿದ್ದಾರೆ ಅಂತ ಬಾಬಾ ಖುಷಿ ಆಗ್ತಿತ್ತು. ಐಸಾ ಅಪನೆ ಕೋ ಸಮಜ್ ಕರ್ ಚಲ್ತೆ ಹೋ. ಬಾಬಾ ಏನು ನಮ್ಮನ್ನು ನೀವು ಲಾ ಮೇಕರ್ಸ್ ಅಂತ ಹೇಳಿದ್ದಾರೋ, ನಾನು ಲಾ ಮೇಕರ್ಸ್ ಅಂತ ತಿಳ್ಕೊಂಡು ನೀವು ನಡೀತಾ ಇದ್ದೀರೇನು ಅಂತ ಬಾಬಾ ಕೇಳ್ತಿದ್ದಾರೆ. ಇತನಿ ಬಡಿ ಜಿಮ್ಮೆವಾರಿ ಸಮಜ್ ಕರ್ ಚಲನೆ ಸೆ ಫಿರ್ ಛೋಟಿ ಛೋಟಿ ಬಾತೆ ಸ್ವತಃ ಹಿ ಖತಮ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ, ನಿಮಗೆ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ ಬಾಬಾ. ಆ ದೊಡ್ಡ ಜವಾಬ್ದಾರಿ ಅಂತ ತಿಳ್ಕೊಂಡು ಬಾಬಾ ಏನು ಹೇಳ್ತಾರೆ, ಮುಂದೇನಾಗ್ತವೆ? ಸಣ್ಣ ಸಣ್ಣ ಮಾತುಗಳು ಸ್ವತಃ ತಾನೇ ಖತಮ್ ಆಗಿಬಿಡ್ತವೆ. ಸ್ಲೋಗನ್ ಭೀ ಹೇ, ಜೋ ಕರ್ಮ ಮೈ ಕರುಂಗಾ ಮುಜೆ ದೇಖ್ ಸಭಿ ಕರೆಂಗೆ. ನಾನೇನು ಕರ್ಮ ಮಾಡ್ತೀನೋ ನನ್ನನ್ನು ನೋಡಿ ಉಳಿದವರು ಕೂಡ ಅದನ್ನೇ ಮಾಡ್ತಾರೆ. ಯಹ ಸ್ಲೋಗನ್ ಸದೈವ ಯಾದ್ ರಖೆಂಗೆ ತಬ್ ಹಿ ಕಾರ್ಯ ಠೀಕ್ ಸೇ ಕರ್ ಸಕೆಂಗೆ. ಈ ಸ್ಲೋಗನ್ನ ಯಾವಾಗಲೂ ನೀವು ನೆನಪಿಟ್ಕೊಂಡ್ರೆ ಆವಾಗ ಪ್ರತಿಯೊಂದು ಕಾರ್ಯನೂ ಕೂಡ ಸರಿಯಾಗಿ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಅಪನೆ ಕೋ ಅಕೇಲಾ ನಹಿ ಸಮझो. ತಮ್ಮನ್ನು ತಾವು ಒಂಟಿ ಅಂತ ತಿಳ್ಕೊಬೇಡಿ. ಆಪ್ ಏಕೇಕೆ ಪೀಛೆ ಆಪ್ಗೆ ರಾಜಧಾನಿ ಹೇ. ನಿಮ್ಮ ಒಬ್ಬೊಬ್ಬರ ಹಿಂದೆ ಏನಿದೆ? ದೊಡ್ಡ ರಾಜಧಾನಿ ಇದೆ ಅಂತ ಹೇಳ್ತಾರೆ ಬಾಬಾ. ವೇ ಭೀ ಆಪ್ಕೋ ದೇಖ್ ರಹೆ ಹೇ. ಅವರು ಕೂಡ ನಿಮ್ಮನ್ನು ನೋಡ್ತಿದ್ದಾರೆ. इसलिए यह याद रहे कि जो मैं कर्म करूँगा मुझे देख सभी करेंगे. ನಾನೇನು ಕರ್ಮ ಮಾಡ್ತೀನೋ ಅದನ್ನು ನನ್ನ ನೋಡಿ ಎಲ್ಲರೂ ಮಾಡ್ತಾರೆ. इससे क्या होगा? ಇದರಿಂದ ಏನಾಗ್ತದೆ? कि सभी के स्वभाव का संस्कारों का समर्पण समारोह जल्दी हो जाएगा. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ನೋಡಿ ಎಲ್ಲರೂ ಕರ್ಮ ಮಾಡ್ತಾರೆ ಅಂತ ತಿಳ್ಕೊಂಡು ನೀವೇನಾರು ಕರ್ಮ ಮಾಡ್ತಾ ಹೋದರೆ ಅದರಿಂದ ಏನಾಗ್ತದೆ? ಎಲ್ಲರ ಸ್ವಭಾವ ಸಂಸ್ಕಾರಗಳು ಒಂದೇ ಆಗ್ತವೆ. ಆವಾಗ ಏನಾಗ್ತದೆ? ಸಮರ್ಪಣ ಸಮಾರೋಹ ಬೇಗ ಆಗ್ತದೆ. अब इस समारोह को स्टेज पर लाने के लिए
ಜಲ್ದಿ ಜಲ್ದಿ ತಯಾರಿ ಕರ್ನಿ ಹೇ. ಈಗ ಈ ಸಮಾರೋಹ ಸ್ಥಿತಿಯನ್ನು ತಗೊಂಡು ಬರೋಕ್ಕೆ ನೀವೆಲ್ಲ ಏನು ಮಾಡಬೇಕು, ಬೇಗ ಬೇಗ ತಯಾರಿ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. बाबा ಹೇಳ್ತಾರೆ, सुनाया ना कि आप लॉ मेकर्स हो, इन्हों के आगे यह वायदा करेंगे तो यह कोर्ट हुई ना। तीनों ही रस्म इस संगम पर अलौकिक रूप से होती है, जिसका यादगार स्थूल रूप में चलता रहता है। अच्छा, 3 बातें कौन सी याद रखनी है? एक तो अपने को उपकारी समझकर चलना है, दूसरा निरहंकारी, ತೀಸ್ರಾ ಅಧಿಕಾರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು 3 ಮಾತುಗಳನ್ನು ನೆನಪು ಮಾಡ್ತಾ ಇರಬೇಕು. ಏನು? ತಮ್ಮನ್ನು ತಾವು ಉಪಕಾರಿ ಅಂತ ತಿಳ್ಕೊಂಡು ನಡಿಬೇಕು. ಉಪಕಾರಿ ಅಂತಂದರೆ ನಾವು ಇಡೀ ಜಗತ್ತಿನ ಎಲ್ಲ ಆತ್ಮಗಳಿಗೂ ಉಪಕಾರ ಮಾಡ್ತಾ ಇದ್ದೀವಿ. ಹೆಂಗೆ ಉಪಕಾರ ಮಾಡ್ತಿದ್ದೀವಿ ಹೇಳಿದ್ರಲ್ಲ ಬಾಬಾ, ಸಂದೇಶ ಕೊಡ್ತೀವಿ, ಸೇವೆ ಮಾಡ್ತೀವಿ, ನೀನು ಯಾರು ಅಂತ ಅವ್ರಿಗೆ ತಿಳಿಸಿ ಹೇಳ್ತೀವಿ. ಪಾಪ ಅವರಿಗೆಲ್ಲ ಗೊತ್ತಿಲ್ಲ ತಾವು ಯಾರು ಅಂತ. ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ, ನಾನು ದೇಹ, ನಾ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು. ಆದರೆ ಇಲ್ಲಿ ನಾವು ಹುಟ್ಟಿ ಬಂದದ್ದು ಮಾಡೋದೇನದ, ಅದನ್ನೆಲ್ಲ ಅರ್ಥ ತಿಳಿಸ್ತಿರಲ್ಲ ನೀವು. ಅದಕ್ಕೆ ನೀವು ಕೂಡ ಏನಾಗಿದ್ದೀರಾ, ಉಪಕಾರಿ. ಅದಕ್ಕೆ ಎಲ್ಲರಿಗೂ ನೀವು ಉಪಕಾರ ಮಾಡ್ತಾನೇ ಹೋಗಬೇಕು. ಎರಡನೇದಾಗಿದೆ ನಿರಹಂಕಾರಿ. ನಿರಹಂಕಾರಿ ಅಂತಂದರೆ ಇದೆಲ್ಲ ಸೇವೆ ಮಾಡುವಾಗ ಒಳಗೊಳಗೆ ಏನಾಗ್ತಿರ್ತದೆ, ಸ್ವಲ್ಪ ಸ್ವಲ್ಪ ಅಹಂಕಾರ ಬರ್ತಿದೆ. ನಾ ಮಾಡ್ತೀನಿ, ನಾನೇ ಮಾಡಿದೆ, ನನ್ನಿಂದನೇ ಆಯಿತು. ಅದಕ್ಕಾಗಿ ಹೇಳ್ತಾರೆ ಬಾಬಾ, ನಿರಹಂಕಾರಿ ಆಗಬೇಕು. ತೀಸ್ರಾ ಏನಾಗಿದೆ, ಅಧಿಕಾರಿ. ನಾನು ಅಧಿಕಾರಿಯಾಗಿದ್ದೀನಿ. अधिकार भी सामने रखना है और निरहंकार गुण भी सामने रखना है और उपकार करने का कर्तव्य भी सामने रखना है. ಈ 3 ಮಾತುಗಳನ್ನು ಎದುರುಗಡೆ ಇಟ್ಕೊಂಡು ಜೀವನ ನಡೆಸಬೇಕು ಅಂತ ಹೇಳ್ತಾರೆ ಬಾಬಾ. ಪುರುಷಾರ್ಥ ಮಾಡಬೇಕು. यह 3 बातें सदैव याद रखना है, कितना भी कोई उपकारी हो लेकिन अपनी दृष्टि और वृत्ति उपकारी हो. ಬಾಬಾ ಹೇಳ್ತಾರೆ, ನೀವೆಷ್ಟೇ ಉಪಕಾರಿ ಆಗಿರ್ಬೋದು, ಆದರೆ ದೃಷ್ಟಿ ವೃತ್ತಿ ಉಪಕಾರಿಯಾಗಿರಬೇಕು ಅಂತಾರೆ ಬಾಬಾ. ಅಧಿಕಾರಿ ಭೀ ಸಮಜ್ಕರ್ ಚಲ್ನಾ ಹೇ ಲೇಕಿನ್ ನಿರಹಂಕಾರಿ ಭೀ. ನಾನು ಅಧಿಕಾರಿ ಅಂತ ಇರಬೇಕು, ಒಳಗಡೆ ನಿರಹಂಕಾರಿತನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಧಿಕಾರಿಯಿಂದ ನಡೀತಾ ಹೋಗುವಾಗ ನಡು ಏನಾಗ್ತದೆ, ಅಹಂಕಾರ ಬರುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅದರ ಕಡೆನೂ ಗಮನ ಇರಬೇಕು. ನಾನು ಅಧಿಕಾರಿನೂ ಹೌದು, निरहंकारीनू हौदू. जितना अधिकारी उतना निरहंकारी, तब यह ताज और तख्त सदैव कायम रहेगा. ಯಾವಾಗ ನೀವು ನಾನು ಅಧಿಕಾರಿನೂ ಹೌದು ನಿರಹಂಕಾರಿನೂ ಹೌದು ಅಂತ ನೆನಪಿನಲ್ಲಿರ್ತದೋ, ಆಗ ಈ ಕಿರೀಟ, ಈ ಸಿಂಹಾಸನ ಯಾವಾಗಲೂ ಖಾಯಂ ಆಗಿರ್ತದೆ. ಅಚ್ಛಾ, ಓಂ ಶಾಂತಿ.